ಸರ್ ತುಂಬಾ ಚೆನ್ನಾಗಿದೆ ಬಾಸ್ ಈ ಸತಿ ಬಂದೇ ಬರ್ತಾರೆ ಜೈಲಿಂದ ಇದೆಲ್ಲ ಜಾತ್ರೆ ಜೈಲಿಂದ ಬರ್ಲಿ ಅವಾಗ ಮಾಡ್ತೀವಿ ಜಾತ್ರೆ ನಮ್ ಬಾಸ್ ಅವ್ನ ಯಾರೋ ಹೇಳ್ದ ಮೊನ್ನೆ 2000 ಕಲೆಕ್ಷನ್ ಆಗಿಲ್ಲ ಅಂತ ಇವತ್ತು ಬಂದ್ ನೋಡಕ್ ಕೇಳಿ ಕಲೆಕ್ಷನ್ ಬಗ್ಗೆ ಕೇಳಿ ಅಲ್ಲ ನನ್ ಮಗನ್ ಬಂದ್ ಕಲೆಕ್ಷನ್ ಕೇಳಿ ಇವತ್ತು ಮತ್ತೆ ಬರ್ತಾ ಇರ್ಬೇಕು ಪಿಕ್ಚರ್ ತಿಂಗಳು ಒಂದ್ಸಲಿ ಬಾಸ್ ಬರೋವರೆಗೂ ಬರ್ತಾ ಇರ್ಬೇಕು ಅದೇ ನಮ್ ಖುಷಿ ಕಲ್ಕಿಗ ಅಷ್ಟು ಮೂವಿ ಕಲೆಕ್ಷನ್ ಆಗಿಲ್ಲ ಅಷ್ಟು ಕಲೆಕ್ಷನ್ ಆಗುತ್ತೆ ಬೆಳೆಸ್ಬೇಕಂದ್ರೆ ದರ್ಶನ್ ಬರ್ಲೇಬೇಕು ಅವ್ರು ಬಂದ್ರೇನೆ ತಿಂಗ್ಳಿಗೆ ಒಂದೊಂದು ಬರೋವರೆಗೂ ಒಂದೊಂದು ಪಿಕ್ಚರ್ ರಿಲೀಸ್ ಆಗ್ಬೇಕು ಅವಾಗ್ಲೇನೆ ನಮ್ ಕನ್ನಡ ಇಂಡಸ್ಟ್ರಿಗೆ ಒಂದ್ ಒಳ್ಳೆ ಹೆಸರಾಟ ಬರುತ್ತೋ ಈಗಿನ ಯಾವ ಪಿಕ್ಚರ್ ಇಲ್ಲ ಕಲ್ಕಿ ಡಮ್ಮಿನೇ ಪಿಕ್ಚರ್ ಬರ್ಲಿ ಸಾಯೋವರೆಗೂ ನಾನು ಮುಂದಿನ ಜನ್ಮಂತೂ ಡಿ ಬಾಸ್ ಭಕ್ತ ಆಗಿ ಹುಡ್ತೀನಿ ಡಿ ಬಾಸ್ ನನ್ನ ಮುಂದಿನ ಜನ್ಮಂತೂ ಡಿ ಬಾಸ್ ಭಕ್ತ ಆಗಿ ಹುಡ್ತೀನಿ ಅಣ್ಣ ಇವ್ ಶಾಸ್ತ್ರಿ ಬಂದಿದೆ ಹಬ್ಬ ಮಾಡಿದೀವಿ ಡೆವಿಲ್ ಬಂದ್ರೆ ಊರ್ ಹಬ್ಬ ಮಾಡ್ತೀವಿ ಅವ್ನ ಯಾವನು ಪ್ರಥಮ್ ಅಂತ ಹೇಳಿದಾನಲ್ಲ ಪ್ರಥಮ್ ಡೆವಿಲ್ ಅಪೋಸಿಟ್ ಬಿಡ್ತೀನಂತ ಅವತ್ ಡೆವಿಲ್ ಅಪೋಸಿಟ್ ಬಿಡ್ಬೇಕು ಅವತ್ ತೋರಿಸ್ತೀವಿ ಅವ್ನ್ ಅನ್ನೋದು ಬರೀ ಶಾಸ್ತ್ರಿ ಕ್ರೇಜ್ ಬಿಟ್ ಮಾಡ್ಲಿ ಅವನು ಡೆವಿಲ್ ಕ್ರೇಜ್ ಬಿಟ್ ಮಾಡೋದ್ ಬೇಡ ಬರೀ ಶಾಸ್ತ್ರಿ ಕ್ರೇಜ್ ಬಿಟ್ ಮಾಡ್ಲಿ ಅವಾಗ ಒಪ್ಕೊಂತ ಪ್ರಥಮ್ ಏನಿದೆಯಪ್ಪ ಪ್ರಥಮ್ಗೆ ನಿನ್ ಫ್ಯಾನ್ಸ್ ಯಾರಿಲ್ಲ ಫಸ್ಟ್ ಆಫ್ ಆಲ್ ನಮ್ ಶಾಸ್ತ್ರಿ ಮೂವಿ ಆಪೋಸಿಟ್ ಬಂದ್ ನೋಡು ಗೊತ್ತಾಗುತ್ತೆ ಬರೀ ನಮ್ ಬಾಸ್ ರಿಲೀಸ್ ಆಗಿರೋದು ಮೂವಿ ಬಂದು ಆಪೋಸಿಟ್ ಬರೋಕ್ ಕೇಳ್ಬೇಕು ಬಾಸ್ ಅವನಿಗೆ ಅವ್ನ್ ಮೂವಿ ರಿಲೀಸ್ ಮಾಡ್ತೀನಿ ಅಂತ ಹೇಳೋನೆ ಮಾಡ್ಲಿ ತೋರಿಸ್ತೀವಿ ಡಿ ಬಾಸ್ ಯಾರು ಅಂತ ಹೇಳಿ ಕೆಟ್ಟ ಹುಡುಗ ಪ್ರತಾಪ್ ಜೈ ಡಿ ಬಾಸ್ ಕ್ರೇಜ್ ಕಮ್ಮಿ ಆಗಲ್ಲ ಸರ್ ಕ್ರೇಜ್ ಮಾತಾಡಂಗಿಲ್ಲ ಸರ್ ಕ್ರೇಜ್ ಬಗ್ಗೆ ಯಾರು ಮಾತಾಡಂಗಿಲ್ಲ ನೋಡ್ತಾ ಇದೀರಾ ನೀವೇ ನಾವೇನ್ ಹೇಳೋದೇ ಬೇಕಾಗಿಲ್ಲ ಬೆಳಗ್ಗೆಯಿಂದ ಫಸ್ಟ್ ಶೋ ಎಷ್ಟಾಗೈತಿ ಈಗ ಎಷ್ಟಾಗೈತಿ ಅಂತ ಬ್ಯಾನ್ ಮಾಡ್ಬೇಕು ಅಂತ ಹೇಳ್ತಿದ್ರು ಬ್ಯಾನ್ ಮಾಡೋರೆಲ್ಲ ಬಂದು ಒಂದ್ಸರಿ ಶೋಗೆ ಎಷ್ಟ್ ಜನ ಬತ್ತವ್ರೆ ಅಂತ ನೋಡ್ರಿ ರೀ ರಿಲೀಸು ಅವ್ರದ್ದು ಇನ್ನೂ ಯಾವ್ದು ಮೂವಿ ರಿಲೀಸ್ ಆಗಿಲ್ಲ ರಿಲೀಸ್ಗೆ ಎಷ್ಟು ಜನ ಬಂದವ್ರೆ ಕೇಳಿಸ್ಕೊಡ್ರಿ ಹಿಂದೆ ಕೂಗು ಎಷ್ಟು ಕೂಗುಗಳು ಬತ್ತೈತೆ ಅಂತ ಇದ್ರ ಬಗ್ಗೆ ಬ್ಯಾನ್ ಮಾಡೋರು ಬಂದು ಮಾತಾಡ್ಬೇಕು ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ತಪ್ಪು ಮಾಡಿಲ್ಲ ಅಂದ್ರೆ ಹೊರಗಡೆ ಬರ್ಲಿ ಇನ್ ಕೇಸ್ ತಪ್ಪು ಮಾಡಿದ್ರು ಆದಷ್ಟು ಬೇಗ ಬೇಲ್ ಸಿಕ್ಕಿ ಹೊರಗಡೆ ಬರ್ಲಿ ಅಂತ ಕೇಳ್ಕೊತೀವಿ ಬಟ್ ಜನ ಸರ್ ಯಾರು ಕಮ್ಮಿ ಮಾಡಕ್ಕಾಗಲ್ಲ ಸರ್ ಯಾರೋ ಒಬ್ರು ಬ್ಯಾನ್ ಮಾಡೋದ್ರಿಂದ ಜನ ಕಮ್ಮಿ ಆಯ್ತಾರೆ ಅಂದ್ರೆ ಅವ್ರು ಮೂರ್ಖತನ ಯಾವತ್ತು ನಮ್ ಬಾಸ್ಗೆ ಕ್ರೇಜ್ ಕಮ್ಮಿ ಆಗಲ್ಲ ಯಾವ್ದು ಆಗಲ್ಲ ನೋಡ್ರಿ ಪೋಸ್ಟರ್ ಇಲ್ಲ ಅಂತ ಪೋಸ್ಟರ್ ಹಾಕ್ಸಿದೀವಿ ಹಾಕೋವರೆಗೂ ಬಿಡಲ್ಲ ನಾವು ಏನೇ ಮಾಡಿದ್ರು ನಮ್ ಬಾಸ್ ಕ್ರೇಜ್ ನ ಯಾರು ಕಮ್ಮಿ ಅಪಪ್ರಚಾರ ಅಲ್ಲ ಅವ್ರ ಅಪಪ್ರಚಾರ ಮಾಡೋದು ನಮ್ಗೆ ಪ್ರಮೋಷನ್ ಆಯ್ತೈತೆ ನಮ್ ಬಾಸ್ಗೆ ಅವ್ರ ಅಪಪ್ರಚಾರ ಮಾಡ್ತಾ ಇಲ್ಲ ಅಷ್ಟು ನಾವು ಬೆಳೆಸ್ತೀವಿ ಎಲ್ರು ಕೆಟ್ಟದಾಗಿ ಈಗ ನೋಡ್ತಾವ್ರಲ್ಲ ಜನ ರಿಲೀಸ್ಗೆ ಇದೆಲ್ಲ ಅವ್ರು ಬಂದ್ಮೇಲೆ ನೋಡ್ತಿರಲ್ಲ ನೋಡಿ ಹಬ್ಬ ಊರ ಎಲ್ಲ ಇವತ್ತೇನು ಪೊಲೀಸ್ ಸ್ಟೇಷನ್ ಅಲ್ಲಿ ಅವತ್ತು ಕವರ್ ಮಾಡ್ಕೊಂಡಿದ್ರಲ್ಲಿ ಕಾಯ್ಕೊಂಡ್ ನಿಂತಿದ್ರು ಅದೇ ತರ ಜನನ ಕಾಯ್ಬೇಕಾಯ್ತದ ಎಕ್ಸೆಟ್ರಾ ಎಲ್ಲ ಮಾತಾಡಕ್ ಹೋಗ್ಬೇಡಿ ಹೇಳೋದಿಷ್ಟೇನೆ ಬೆಲೆ ಕೊಡಿ ಅಭಿಮಾನಿಗಳಿಗೆ ಯಾರು ದೊಡ್ಡವರು ಅಭಿಮಾನಿಗಳೇ ದೇವ್ರು ಅಂತ ಹೇಳೋರೆ ಅಭಿಮಾನಿಗಳಿಗೆ ಮರ್ಯಾದೆ ಕೊಡಿ ಫಿಲಂ ಇಂಡಸ್ಟ್ರಿ ನಿಮ್ಮನ್ನು ನಾವು ಬೆಳೆಸ್ತೀವಿ ಅಭಿಮಾನಿಗಳನ್ನ ನಮ್ಮನ್ನ ಬೆಳೆಸಿ ನಮ್ ಬಾಸು ಒಳಗಿದ್ದಾರೆ ನಮ್ ಬಾಸ್ ಕೆಟ್ಟದಾಗ ಮಾತಾಡೋರು ಬೆಳಿತಾರೆ ಒಟ್ಟು ನಮ್ ಬಾಸ್ ಇಂದ ಬೆಳೆಯೋರಂತೂ ತುಂಬಾ ಜನ ಇದಾರೆ ಅವ್ರ ಬಗ್ಗೆ ಕೆಟ್ಟದಾದ್ರು ಮಾತಾಡ್ಲಿ ಅವ್ರು ಬೆಳಿತಾರೆ ಅವ್ರ ಬಗ್ಗೆ ಒಳ್ಳೇದಾದ್ರು ಮಾತಾಡ್ಲಿ ಅವ್ರು ಬೆಳಿತಾರೆ ಒಟ್ಟಲ್ಲಿ ನಮ್ ಬಾಸ್ ಹೆಸರಿದ್ರೆ ಸಾಕು ಅವ್ರಿಗೆ ಬೆಳಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ದರ್ಶನ್ ಅನ್ನೋದು ನೆಗೆಟಿವ್ ಆಗಿ ತೋರಿಸ್ತವ್ರೆ ಬೇರೆ ಮೀಡಿಯಾ ಬಾಸ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಪಬ್ಲಿಸಿಟಿಲಂತೂ ಇದ್ದೇ ಇರ್ತೀವಿ ಅಂತ ಅದಂತೂ ಸತ್ಯ ಯಾವ್ದೇ ಕಾರಣಕ್ಕೂ ಅವ್ರ ಕ್ರೇಜ್ ಮಾತ್ರ ಕಮ್ಮಿ ಮಾಡೋದಿಕ್ ಆಗಲ್ಲ ಈಗ ಹೊಸ ಫಿಲಂ ಎರಡೇ ಶೋ ಆಗಿರ್ಬೋದು ಈಗ ಹೊಸ ಫಿಲಂಗಳು ರಿಲೀಸ್ ಆಗಿದೆ ಬಟ್ ಆದ್ರೂ ಯಾವ್ದು ನೋಡಕ್ ಬಂದಿಲ್ಲ ಎಲ್ಲ ಶಾಸ್ತ್ರಿ ರೀ ರಿಲೀಸ್ ಬಂದ್ ನೋಡಕ್ ಬಂದಿದ್ದಾರೆ ಈ ಹೊಸ ಫಿಲಂಗೆ ಯಾರು ಬಂದಿಲ್ಲ
ಈಗ ಇದೇ ಸಾಕು ಸರ್ ನಿಮ್ಗೆ. ಸರ್ ಈಗ ರಿಲೀಸ್ ಆಗಿರೋ ಮೂವಿಗಳಿಗೆ ಸರ್ ನೀವೇ ನೋಡಿದೀರಾ ಸರ್ ಏನ್ ಕಲೆಕ್ಷನ್ ಸರ್, ಏನ್ ಜನ ಸರ್ ನೋಡಿ ಎಲ್ಲ ಹೊಸ್ದಾಗ್ ಬಂದಿರೋ ಮೂವಿಗಳು ಹೀರೋಗಳು ಕೇಳ್ಕೊಂತಿದಾರೆ ನಮ್ ಮೂವಿಗೆ ಯಾಕೆ ಬರ್ತಿಲ್ಲ ಅಂತ. ನಮ್ ಕ್ರೇಜ್ ಇರೋದು ಯಾರ ಮೇಲೆ? ನಮ್ ಬಾಸ್ ಮೇಲೆ. ಸರಿನಾ? ನಮ್ ಬಾಸ್ ಮೇಲೆ ಒಂದು ಕೆಟ್ಟ ಆಪಾದನೆ ಬಂದೈತೆ, ಅದು ತೀರೋಗುತ್ತೆ. ನಾವ್ ಯಾವ್ದೇ ಕಾರಣಕ್ಕೂ ಬಿಟ್ಕೊಂಡ್ ಕೊಡಲ್ಲ ಸರ್. ಸೆಲೆಬ್ರಿಟಿಗಳು ಅವ್ರ ದೇವ್ರಂತ ಒಳಗಿದ್ದಾರೆ, ಬಟ್ ಅವ್ರ ಹೆಂಗ್ ಕೈ ಹಿಡಿತಾ ಇದೀವಿ ಅಂತ ಅವ್ರ ಹೊರಗಡೆ ಬಂದ್ಮೇಲೆ ನೋಡ್ತಾರಲ್ಲ ಅವಾಗ ಗೊತ್ತಾಗುತ್ತೆ. ಅವಾಗ ಅವ್ರು ಅನ್ಕೋಬೇಕು ನಮ್ ಸೆಲೆಬ್ರಿಟೀಸ್ ಬಿಟ್ರೆ ಇನ್ಯಾರು ಇಲ್ಲ ಜೊತೆಲಿ ಅಂತ ನಮ್ ಬಾಸ್ ತಿಳ್ಕೊಬೇಕಷ್ಟೇ. ಒಳಗಡೆ ಬಂದ್ ನೋಡ್ಬೇಕಿತ್ತು ಸರ್, ಹೆಣ್ಮಕ್ಳು ಯಾವ ತರ ಎಂಜಾಯ್ ಮಾಡ್ತಿದ್ರು ಅಂತ, ಯಾವ ತರ ಡ್ಯಾನ್ಸ್ ಆಡ್ತಿದ್ರು ಅಂತ ಒಳಗಡೆ ನೀವು ಬಂದ್ ನೋಡ್ಬೇಕಿತ್ತು. ಒಳಗಡೆ ಸರ್ ಒಂದ್ಸರಿ ಒಳಗಡೆ ಹೋಗಿ ನೋಡಿ ಥಿಯೇಟರ್ ಒಳಗಡೆ ಹೆಂಗ್ ಮಾಡ್ತಿದ್ದಾರೆ. ಕಲ್ಕಿ ನೋಡೋಣ ಅಂತ ಬಂದೆ, ಈಗ ಡಿಸಿಷನ್ ಚೇಂಜು. ಶಾಸ್ತ್ರಿ ಅವ್ರು ನೋಡೋಣ ಅಂತ. ನಾವು ದರ್ಶನ್ ಅಭಿಮಾನಿಗಳು. ಅವರು ಫಿಲಮ್ ಅಲ್ಲಿ ವಿಲನ್ ಆದ್ರೆ ಓಕೆ, ರಿಯಲ್ ಲೈಫಲ್ಲಿ ಏನೋ ಅವ್ರವ್ರ ಪರ್ಸನಲ್ ಮ್ಯಾಟ್ರು ವಿಲನ್ ಆಗೋಂಥ ಪರಿಸ್ಥಿತಿ, ಅದೇನೋ ಒಂದು 5 ನಿಮಿಷ ಮಾಡಿದ್ದಕ್ಕೆ ಇಷ್ಟು ಅನುಭವಿಸ್ತಾ ಇದ್ದಾರೆ. ಅದು ಆ್ಯಕ್ಚುಲಿ ಅವ್ರ ಪರ್ಸೆಪ್ಷನಲ್ಲಿ ಒಂದು ಹುಡುಗಿಗೆ ಆ ಥರ ಕಳಿಸಿದ್ದು ಯಾರು ಮೆಚ್ಚೋವಂಥದ್ದಲ್ಲ. ಅವ್ರು ಮಾಡಿದ್ದು ಕರೆಕ್ಟೇ, ಬಟ್ ಕಾನೂನು ರೀತಿ ಅಲ್ಲ. ಸೊ ನಾವು ಅವ್ರ ಫಿಲಮ್ ಅಭಿಮಾನಿ ಓಕೆ, ನಾವು ಅವ್ರ ಫಿಲಮ್ನೆಲ್ಲ ಖಂಡಿಸಿ ಫಿಲಮ್ ಬ್ಯಾನ್ ಮಾಡಿ ಅವ್ರ ಫಿಲಮ್ ಇಂಡಸ್ಟ್ರಿ ತೆಗಿಬೇಕು ಅವೆಲ್ಲ ಹೇಳಲ್ಲ. ಅವ್ರವ್ರ ಪರ್ಸ್ನಲ್ ಮ್ಯಾಟ್ರ್ ಅವ್ರಿಗೆ ಬಿಟ್ಟಿದ್ದು. ಫಿಲಮ್ ಅಭಿಮಾನಿಗಳು ನಾವು ಕಲ್ಕಿ ನೋಡೋಣ ಅಂತ ಬಂದಿದ್ದು. ಬೇಡ, ಆ್ಯಕ್ಚುಲಿ ಕರ್ನಾಟಕದಲ್ಲಿ ಕನ್ನಡ ಫಿಲಮ್ಗೆ ಫಸ್ಟು ಪ್ರಾಮುಖ್ಯತೆ ಕೊಡಬೇಕು. ನೀವು ಯಾವುದೇ ಲ್ಯಾಂಗ್ವೇಜ್, ತೆಲುಗು, ತಮಿಳ್, ಮಲಯಾಳಂ, ಯಾವುದೇ ಡ್ಯಾಶ್ ಯಾವುದೇ ಇರಲಿ, ಕರ್ನಾಟಕದಲ್ಲಿ ಫಸ್ಟ್ ರಿಲೀಸ್ ಮಾಡುವಾಗ ಫಸ್ಟ್ ಡೇ ಕನ್ನಡ ಒಂದೊಂದು ಥಿಯೇಟ್ರಲ್ಲೂ ಫಸ್ಟ್ ಡೇ ಕನ್ನಡ ಶೋ ಇರಲೇಬೇಕು, ಕನ್ನಡದಲ್ಲಿ ಇರಲೇಬೇಕು. ಕನ್ನಡ ಫಸ್ಟ್ ಡೇ ಇಲ್ಲ ಅಂದರೆ ಯಾವ ಥಿಯೇಟ್ರು ಕರ್ನಾಟಕದಲ್ಲಿ ರಿಲೀಸ್ ಆಗಂಗಿಲ್ಲ. ಎಲ್ಲ ಹಿಟ್ಗಳು ಕರ್ನಾಟಕದಿಂದ ಆಗ್ತಾ ಇರೋದು. ಕನ್ನಡ ಫಿಲಮ್ ಇಂಡಸ್ಟ್ರಿನ ಏನೋ ಬಾಲಿವುಡ್ ಅಲ್ಲಿ ನೋಡ್ತಾ ಇದಾರೆ, ಕರ್ನಾಟಕದಲ್ಲಿ ಬೇರೆ ಬಾಲಿವುಡ್ ಫಿಲಮ್ಗಳು ಕನ್ನಡದಲ್ಲಿ ಬಿಡ್ತಾ ಇಲ್ಲ. ಕಲ್ಕಿ ನೋಡೋಣ ಅಂತ ಬಂದಿದ್ದು, ಈಗ ಬೇಡ, ಎಲ್ಲ ಡಿಸಿಷನ್ ಚೇಂಜು. ಶಾಸ್ತ್ರಿ ಅವ್ರದ್ದೇ ನೋಡೋಣ ಅಂತ. ಬಟ್ ಮಾಸ್ ಕಿಂಗ್ ಓಕೆ, ಸ್ವಲ್ಪ ರಿಯಲ್ ಲೈಫಲ್ಲಿ ಏನೋ ಮಾಡ್ಕೊಂಡಿದ್ದಾರೆ. ಈಗ ಅವ್ರಿಗೆ ಪಶ್ಚಾತ್ತಾಪ ಆಗಿದೆ ಆಗಲೇ. ಲೈಕ್ ನ್ಯೂಸಲ್ಲಿ ನೋಡಿದ್ರ ಪ್ರಕಾರ ರೇಣುಕಾ ಸ್ವಾಮಿ ಅವ್ರ ಫ್ಯಾಮಿಲಿಗೆ ಸಹಾಯ ಮಾಡಬೇಕು, ಮಾಡಿದ ತಪ್ಪು ಅನ್ನೋದು ಅರಿವಾಗಿದೆ ದರ್ಶನ್ ಅವ್ರಿಗೆ. ಯಾರಿಗೇ ಆಗಲಿ ಒಂದು ಲೈಫಲ್ಲಿ ಒಂದು ಡಿಸಿಷನ್ ರಾಂಗ್ ಆಗಿ ತಗೊಂಡ್ಬಿಟ್ಟಿರ್ತಾರೆ, ಬಟ್ ತಿದ್ಕೊಳ್ಳೋಕ್ಕೆ ಈಗಾಗಲೇ ಅವ್ರಿಗೆ ಲೈಕ್ ಮೈಂಡ್ ಸೆಟ್ ಬಂದಿರುತ್ತೆ. ಏನೋ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ಚರಣ್ ಅಂತ. ನಮ್ದು ಇಂಜಿನಿಯರಿಂಗ್ ಆಗಿದೆ, ಈಗ ಜಾಬ್ ಸರ್ಚ್ ಮಾಡ್ತಾ ಇದ್ದೀನಿ. ಕೊನೆಗೂ ನಿಮ್ಮ ಒತ್ತಾಯದ ಮೇರೆಗೆ ಶಾಸ್ತ್ರಿ ಹಾಕ್ಸ್ಕೊಂಡಿದ್ದೀರಾ? ತುಂಬಾ ಖುಷಿ ಆಯ್ತು. ನಮ್ಮ ಟೇಕ್ಟರ್ ಅವರಿಗೆ ತುಂಬಾ ಧನ್ಯವಾದ ಕೇಳ್ತೀವಿ. ತುಂಬಾ ದೂರದಿಂದ ನೋಡ್ಬೇಕಂತ ಬಂದಿದ್ವಿ. ಇವತ್ತು ತುಂಬಾ ಖುಷಿ ಆಗಿದೆ ಎಲ್ಲರ ಮೇಲೂ. ಇಷ್ಟೋ ತನಕ ನಮ್ಮ ಬ್ರದರ್ ನಾವು ತುಂಬಾ ಹೋರಾಟ ಮಾಡಿದ್ವಿ, ನೀವೇ ನೋಡಿದ್ರಿ, ಹೋರಾಟ ಮಾಡಿದ್ವಿ ಶಾಸ್ತ್ರಿ ಬೇಕು ನಮಗೆ ಅಂತೇಳಿ. ಅಂತೂ ನಮಗೆ ಒಂದಿದು ಸಿಕ್ಕಿದೆ. ನಮ್ಮ ಬಾಸ್, ನಮ್ಮ ದೇವರು ಒಳಗವ್ರೆ, ಹೊರಗೆ ಬರಬೇಕು. ಒಂದು ಮೀಡಿಯಾದಲ್ಲಿ ಒಂದು ಮಾತು ಹೇಳ್ತೀನಿ, ಹಾಗೆ ಹೀಗೆ ದರ್ಶನ್ ಹಾಗೆ ಡಿಗೆ ಹಂಗೆ ಹೀಗೆ ಕೇಳಿಸ್ತವ್ರೆ. ಬಾಸ್ ಬಂದ್ರೆ ಬಕೆಟ್ ಹಿಡ್ಕೊಂಡು ಅವರೇ ಬರ್ತಾರೆ ಮನೆ ಹತ್ರ. ಬಂದ್ರೆ ಅವ್ರಿಗೆ ಏನಂತ ನಾವು ತೋರಿಸ್ತೀವಿ. ಡಿ ಬಾಸ್ ಅಭಿಮಾನಿಗಳು ಇನ್ನೂ ಜೀವಂತ ಇದೀವಿ.